ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಕುಟುಂಬ. ಬನ್ನಿ ಇವತ್ತು ಬೇಕರ್ಸ್ ಅವರ ಇನ್ಸ್ಟಂಟ್ ಫಲೂದಾ ಮಿಕ್ಸಿಂದ ಫಲೂದಾ ಹೇಗೆ ಮಾಡೋದು ಅಂತ ನೋಡೋಣ. ಇದು ಸ್ಟ್ರಾಬೆರಿ ಫ್ಲೇವರ್ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ರೆಡಿ ಮಿಕ್ಸ್ ಇದು. ಈ ಬಿಸಿಲಿದೆ ಅಲ್ವ ತುಂಬ, ಈಗ ಸಮ್ಮರ್ ಸ್ಟಾರ್ಟ್ ಆಯ್ತಲ್ವ ಈಗಿನ್ನೇನು. ಈ ಸಮ್ಮರ್ಗೆ ಹೇಳಿ ಮಾಡಿಸ್ತಂಥ ರೆಸಿಪಿ ಇದು. ಈ ಟೈಮ್ಗೆ ಒಳ್ಳೆ ರೆಸಿಪಿ, ತುಂಬ ತಂಪು ಹಾಗೆ ತುಂಬ ಹೆಲ್ತಿ ಕೂಡ. ಫಸ್ಟಿಗೆ ನಾವಿಲ್ಲಿ 1 ಲೀಟರ್ ಹಾಲು ತೊಗೊಳ್ಳಿ. ಒಂದು ದಪ್ಪ ತಳ ಇರುವಂಥ ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ 1 ಲೋಟ ನೀರು ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಅದನ್ನು 2 ರಿಂದ 3 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುದಿಯೋದಕ್ಕೆ ಬಿಡಿ. ಇದು ಒಂದು 2-3 ನಿಮಿಷ ಕುದ್ದಾದಮೇಲೆ ಫಲೂದಾ ಮಿಕ್ಸ್ ಏನಿದೆ ಅದನ್ನು ಕಟ್ ಮಾಡಿಬಿಟ್ಟು ಬಿಸಿಯಾಗಿರೋಂಥ ಹಾಲಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಅದನ್ನು ಕೈ ಬಿಡಬೇಡಿ ಫ್ರೆಂಡ್ಸ್, ಕೈ ಬಿಡದೆ ಮಿಕ್ಸ್ ಮಾಡ್ತಾ ಇರಬೇಕು ಸ್ಪೂನಲ್ಲಿ, ಇಲ್ಲಾಂದರೆ ತಳ ಹಿಡಿಯುತ್ತೆ. ಈ ಇನ್ಸ್ಟಂಟ್ ಮಿಕ್ಸ್ ಇದೆಯಲ್ಲ ಫ್ರೆಂಡ್ಸ್, ಈ ಮಿಕ್ಸಲ್ಲೇ ಶಾವಿಗೆ ಹಾಗೆ ಗೋಡಂಬಿ, ಸಬ್ಜಾ ಸೀಡ್ಸು ಮತ್ತು ಶುಗರು ಮತ್ತು ಸ್ಟ್ರಾಬೆರಿ ಫ್ಲೇವರ್ ಎಲ್ಲನೂ ಆ್ಯಡ್ ಮಾಡಿರ್ತಾರೆ. ಸಬ್ಜಾ ಸೀಡ್ಸು ದೇಹಕ್ಕೆ ತುಂಬ ತಂಪು. ಇಷ್ಟೆಲ್ಲ ಆದಮೇಲೆ ಇದಕ್ಕಿನ್ನೇನು ಮಿಕ್ಸ್ ಮಾಡೋ ಹಾಗಿಲ್ಲ ಫ್ರೆಂಡ್ಸ್, ಯಾಕಂದರೆ ಎಲ್ಲದರಲ್ಲೇ ಮಿಕ್ಸ್ ಮಾಡಿರ್ತಾರಲ್ಲ, ಹಾಗಾಗಿ ಮತ್ತು ನಾವೇನೂ ಹಾಕೋ ಅವಶ್ಯಕತೆ ಇರಲ್ಲ. ಅದನ್ನು 10 ರಿಂದ 15 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಅದು ಕ್ರೀಮಿ ಥರ ಆಗುತ್ತೆ, ಕ್ರೀಮ್ ಬರುತ್ತಲ್ಲ ಆ ಥಿಕ್ನೆಸ್ ಬರುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ. 10 ರಿಂದ 15 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಕುದಿಸ್ಕೊಳ್ಳಿ. ಕುದಿಸ್ಕೊಂಡು ನಂತರ ಅದು ಒಂದು ಸ್ವಲ್ಪ ಥಿಕ್ನೆಸ್ ಬರುತ್ತೆ, ಕ್ರೀಮ್ ಟೈಪಲ್ಲಿ ಗಟ್ಟಿ ಆಗುತ್ತೆ. ಆಮೇಲೆ ಸ್ಟವ್ ಆಫ್ ಮಾಡಿ ಕೆಳಗೆ ಇಳಿಸ್ಕೊಳ್ಳಿ. ತಣ್ಣಗಾದ ನಂತರ 1 ಗಂಟೆ ಫ್ರಿಜ್ನಲ್ಲಿ ಇಡಿ. ಅದನ್ನು ತುಂಬ ಫ್ರೀಸ್ ಮಾಡಬೇಡಿ ಫ್ರೆಂಡ್ಸ್, ಚೆನ್ನಾಗಿರಲ್ಲ. ನಂತರ ಇದು ಕೋಲ್ಡಾಗಿ ಸರ್ವ್ ಮಾಡ್ಕೊಳ್ಳಿ. ಇದಕ್ಕೆ ಪಿಸ್ತಾ, ಬಾದಾಮು ಹಾಗೆ ಟ್ಯೂಟಿ ಫ್ರೂಟಿ ಆ್ಯಡ್ ಮಾಡ್ಕೊಳ್ಳಿ. ಈಗಂತೂ ತುಂಬ ಬಿಸಿಲಿರೋದ್ರಿಂದ ಯಾರಾದರೂ ಮನೆಗೆ ಗೆಸ್ಟ್ ಬರಲಿ, ಇಲ್ಲಾಂದರೆ ಮಕ್ಕಳಿಗಾಗಲಿ ಕಾಫಿ ಟೀ ಕೊಡೋ ಬದಲು ಇದನ್ನು ತಂಪಾಗಿ ಮಾಡಿಕೊಡೋದು ಫ್ರೆಂಡ್ಸ್. 10 ನಿಮಿಷದಲ್ಲಿ ಪ್ರಿಪೇರ್ ಆಗುತ್ತೆ ಈ ರೆಸಿಪಿ. ಬೇಕು ಅಂದರೆ ನಿಮ್ಗೆ ಇಷ್ಟವಾಗಿರೋವಂಥ ಫ್ಲೇವರ್ದು ಐಸ್ ಕ್ರೀಮ್ ಮಿಕ್ಸ್ ಮಾಡ್ಕೊಳ್ಳಿ, ಹಾಗೆ ಎಂಜಾಯ್ ಮಾಡಿ. 1 ಲೋಟ ಕುಡಿಯೋರು ಇನ್ನೂ ಬೇಕು ಅಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲೇ ಇರೋಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಯಾಕಂದರೆ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.